ಅದು ವಿಶ್ವಪ್ರಸಿದ್ಧ ಗೋಕರ್ಣಕ್ಕೆ ಸಂಪರ್ಕಿಸುವಂತಹ ಸೇತುವೆ 7.5 ವರ್ಷದ ನಂತರ ಈ ಕಾಮಗಾರಿ ಸಂಪೂರ್ಣವಾಗಿದೆ. ಆದರೂ ಸಹ ಇದನ್ನ ಮುಖ್ಯಮಂತ್ರಿನೇ ಇಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ಸಂಚಾರಕ್ಕೆ ಮುಕ್ತ ಮಾಡ್ತಾ ಇಲ್ಲ ಇಲ್ಲಿನ ಶಾಸಕರು. ಇದರ ಡೀಟೇಲ್ಸ್ ಇದೆ, ನೋಡೋಣ. ಗೋಕರ್ಣದ ಗಂಗಾವಳಿ ಸೇತುವೆ ಮೇಲೆ ಬಸ್ಗೆ ಬ್ರೇಕ್. ಸೇತುವೆ ಎದುರು ಸರ್ಕಾರಿ ಬಸ್ಗಳ ಸಂಚಾರಕ್ಕೆ ನಿರ್ಬಂಧ. ಸಿಎಂ ಸೇತುವೆ ಉದ್ಘಾಟಿಸುವವರೆಗೆ ಸಂಚಾರಕ್ಕೆ ಕಡಿವಾಣ. ಒಂದೆಡೆ ಗಂಗಾವಳಿ ನದಿಗೆ ನಿರ್ಮಾಣವಾದ ಸೇತುವೆ, ಇನ್ನೊಂದೆಡೆ ಸೇತುವೆ ಎದುರು ಸಂಚರಿಸದೆ ಮರಳಿ ಹೋಗುತ್ತಿರುವ ಕೆಎಸ್ಆರ್ಟಿಸಿ ಬಸ್. ಹೌದು, ಜನರ ಉಪಯೋಗಕ್ಕೆ ಎಂದು 2018ರಲ್ಲಿ 29 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಯಿತು. 7.5 ವರ್ಷದ ನಂತರ ಅಂಕೋಲಾದಿಂದ ಗೋಕರ್ಣಕ್ಕೆ ಸಂಪರ್ಕಿಸುವ ಗಂಗಾವಳಿ ಮಂಜುಗುಣಿ ಸೇತುವೆಯನ್ನ ಪೂರ್ಣಗೊಳಿಸಲಾಯಿತು. ಆದರೆ ಈ ಸೇತುವೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆಗೊಳ್ಳಬೇಕು ಎಂಬುದು ಸ್ಥಳೀಯ ಶಾಸಕ ಸತೀಶ್ ಸೈಲ್ ಪಟ್ಟಾಗಿತ್ತು. ಆದರೆ ಎರಡೆರಡು ಬಾರಿ ಸಿಎಂ ಕಾರ್ಯಕ್ರಮ ರದ್ದಾಗಿದ್ದು ಉದ್ಘಾಟನೆಯೇ ಕಾಣಲಿಲ್ಲ. ಈ ಸೇತುವೆಯಲ್ಲಿ ಸರ್ಕಾರಿ ಬಸ್ಗಳಿಗೆ ಸಂಚರಿಸದಂತೆ ನಿರ್ಬಂಧ ವಿಧಿಸಿದ್ದು, ಇದರಿಂದ ಪ್ರತಿದಿನ ಮಂಜಗುಣಿ ಗಂಗಾವಳಿ ಭಾಗದ ಗ್ರಾಮಕ್ಕೆ ತೆರಳುವ ನೂರಾರು ವಿದ್ಯಾರ್ಥಿಗಳು ಸ್ಥಳೀಯರಿಗೆ ಸಮಸ್ಯೆಯಾಗುತ್ತಿದೆ. ಸೇತುವೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಡೆದುಕೊಂಡು ಹೋಗಬೇಕಿದ್ದು ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಸೇತುವೆ ಆಗಿದೆ, ಆದರೂ ಬಸ್ ಬಿಡಲಿಲ್ಲ. ಕಾಲೇಜ್ಗೆಲ್ಲ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಸ್ಟೂಡೆಂಟ್ಗಳು. ಅಲ್ಲಿಂದ ನಡ್ಕೊಂಡು ಬರ್ಬೇಕು ಬ್ರಿಡ್ಜ್ ಮೇಲೆಲ್ಲ. ಬಸ್ಸಿನ ಸಮಸ್ಯೆ ಇದೆ. ಒಂದು 100ಕ್ಕಿಂತ ಹೆಚ್ಚು ಜನ ಓಡಾಡ್ತಾರೆ ಸ್ಟೂಡೆಂಟ್ಗಳು. ನಾವು ನಡ್ಕೊಂಡೇ ಹೋಗಬೇಕು ಮಂಜುಗುಣಿ ತನಕ. ಬಸ್ ಬಿಟ್ಟರೆ ಚಲೋ ಆಗಿ ಮಂಜುಗುಣಿ ಅಲ್ಲಿ ಬರುತ್ತೆ, ಇಲ್ಲಿ ಬರೋದಿಲ್ಲ. ಉದ್ಘಾಟನೆ ಆಗಲಿಲ್ಲ ಇನ್ನು. ಉದ್ಘಾಟನೆ ಆದರೆ ಬಸ್ ಬಿಡ್ತಾರೆ. ಪ್ರತಿದಿನ ನೂರಾರು ಜನರು ಗಂಗಾವಳಿ ಮಂಜುಗುಣಿಯ ಸೇತುವೆ ಮೇಲೆ ಸಂಚಾರ ಮಾಡ್ತಾರೆ. ಪ್ರವಾಸಿಗರು ಇದೇ ಮಾರ್ಗದಲ್ಲಿ ಅಂಕೋಲದ ಕಡೆ ತೆರಳುತ್ತಾರೆ. ಖಾಸಗಿ ಬಸ್ ಸಹ ತೆರಳುತ್ತದೆ. ಆದರೆ ಸರ್ಕಾರಿ ಬಸ್ಗಳು ಸೇತುವೆ ಬಳಿ ಬಂದು ಇತರೆ ಊರಿಗೆ ಹೋಗುವವರನ್ನ ಸೇತುವೆ ಬಳಿ ಇಳಿಸಿ ವಾಪಸ್ ಹೋಗುತ್ತಿದೆ. ಈ ಬಗ್ಗೆ ಸ್ಥಳೀಯರು ಕೆಎಸ್ಆರ್ಟಿಸಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿ ನೀಡಿದ್ರು. ಶಾಸಕರ ಬಂಡತನಕ್ಕೆ ಈ ಸೇತುವೆ ಮೇಲೆ ಸರ್ಕಾರಿ ಬಸ್ಗಳು ಸಂಚರಿಸದಂತೆ ಆಗಿದೆ. ನಮ್ಮ ಸೇತುವೆ ಆಗದೆ ಗೌರ್ಮೆಂಟ್ ಬಸ್ಸು ಹೋಗ್ತಾ ಇಲ್ಲ, ಇನ್ನು ಓಪನಿಂಗೂ ಆಗ್ತಾ ಇಲ್ಲ. ನಮಗೆ ಮೊದಲೆಲ್ಲ ಸೇತುವೆ ಆಗಲಿಲ್ಲ ಅನ್ನೋ ಪ್ರಾಬ್ಲಮ್ ಇತ್ತು. ಈಗ ಸೇತುವೆ ಆಗಿಯೂ ಜನ ಪರದಾಡುವಂತಾಗಿದೆ. ವೆಹಿಕಲ್ ಪ್ರತಿಯೊಂದು ವೆಹಿಕಲ್ಲು ಹೋಗ್ತದೆ, ಗೌರ್ಮೆಂಟ್ ಬಸ್ ಮಾತ್ರ ಹೋಗ್ತಾ ಇಲ್ಲ. ಕಾರಣ ಏನಂತ ಗೊತ್ತಾಗಲಿಲ್ಲ ನಮ್ಗೆ. ಇಮಿಡಿಯೇಟ್ಲಿ ಆಗಲೇಬೇಕು, ನಮ್ಗೆ ಓಪನಿಂಗ್ ಆಗಲೇಬೇಕು. ಯಾಕಂತಂದರೆ ಈ ಜನ ಸಮಸ್ಯೆಯಲ್ಲಿ ಇದ್ದಾರೆ. ಇಲ್ಲಿಂದ ಗೋಕರ್ಣ ಈಗ ಮಂಜುಗುಣಿ ಗಂಗಾವಳಿಯಿಂದ ಮಂಜುಗುಣಿ ತನಕ ನಡೆದು ಹೋಗಬೇಕು ಸ್ಟೂಡೆಂಟು ಮತ್ತು ಮುದುಕರು ವಯಸ್ಸಾದವರಿಗೆಲ್ಲ ಭಾಳ ಕಷ್ಟ. ಅಲ್ಲಿಂದ ಮತ್ತು ಇಲ್ಲಿ ನಡೆದು ಬರಬೇಕು ಗಂಗಾವಳಿಗೆ. ಮಾಡ್ತೇವೆ ಅಂತ ಇದ್ದಾರೆ. ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಲವು ದಶಕಗಳಿಂದ ಗಂಗಾವಳಿ ಮಂಜುಗುಣಿಯ ಜನರು ಸೇತುವೆ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದ್ರು. ಇದೀಗ 7.5 ವರ್ಷದ ನಂತರ ಸೇತುವೆ ನಿರ್ಮಾಣ ಕಂಡಿದೆ. ಆದರೆ ಶಾಸಕರ ಮೊಂಡುತನದಿಂದ ಇದೀಗ ಈ ಊರಿನ ಸೇತುವೆ ಮೇಲೆ ಸರ್ಕಾರಿ ಬಸ್ ತೆರಳಲು ನಿರ್ಬಂಧ ವಿಧಿಸಿ ಜನರು ವಿದ್ಯಾರ್ಥಿಗಳು ಪ್ರತಿದಿನ ನರಕ ಕಾಣುವಂತಾಗಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.